ಮಾಜಿ ಪ್ರಧಾನಮಂತ್ರಿಗಳು ಹಾಗೂ JDS ರಾಷ್ಟ್ರಾಧ್ಯಕ್ಷರಾದ ಸನ್ಮಾನ್ಯ ಶ್ರೀ HD ದೇವೇಗೌಡರವರ ಧರ್ಮಪತ್ನಿಯವರಾದ ಶ್ರೀಮತಿ ಚೆನ್ನಮ್ಮನವರು ಇನ್ನಿಲ್ಲ. ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಚೆನ್ನಮ್ಮನವರು ವಿಧಿವಶರಾಗಿದ್ದಾರೆ. ಉಸಿರಾಟದಿಂದ ಬಳಲುತ್ತಿದ್ದ ದೇವೇಗೌಡರ ಪತ್ನಿ ಇನ್ನಿಲ್ಲ. ಮಾಜಿ ಪ್ರಧಾನಿ HD ದೇವೇಗೌಡರ ಪತ್ನಿ ಚೆನ್ನಮ್ಮನವರು ತಮ್ಮ 86ನೇ ವಯಸ್ಸಿನಲ್ಲಿ ವಿಧಿವಶರಾಗಿದ್ದಾರೆ. ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಅವರು ನಿಧನರಾಗಿದ್ದಾರೆ. ವಯೋಸಹಜ ಮತ್ತು ಉಸಿರಾಟದ ಸಮಸ್ಯೆಯಿಂದ ಬಳಲುತ್ತಿದ್ದ ಚೆನ್ನಮ್ಮನವರು ಇನ್ನಿಲ್ಲ. ದೇವೇಗೌಡರು ತಮ್ಮ ಜೀವನದಲ್ಲಿ ಅತ್ಯಂತ ದುಃಖಕರ ಸನ್ನಿವೇಶ ಇವತ್ತು ಎದುರಿಸ್ತಾ ಇದ್ದಾರೆ. ರಾಜಕೀಯದಲ್ಲಿ ಎಲ್ಲವನ್ನ ಬಲ್ಲ ಚತುರರಾಗಿದ್ದರೂ ಕೂಡ ಈ ದುಃಖ ಅವರನ್ನು ತಡೆದುಕೊಳ್ಳುವಂಥ ಶಕ್ತಿ ದೇವರವರಿಗೆ ಕೊಡಲಿ ಅನ್ನೋದು ಎಲ್ಲರ ಆಶಯ. ಸಂಜೆ 4:50ಕ್ಕೆ ವಿಧಿವಶರಾದಂಥ ಚೆನ್ನಮ್ಮನವರು ದೇವೇಗೌಡರು ನಾಡಿಗೆ ಸಲ್ಲಿಸಿದ ಸೇವೆಯಲ್ಲಿ ಸದಾ ಅವರ ಬೆನ್ನಿಗೆ ನಿಂತು ನಡೆದವರು. ಅಧಿಕಾರ, ಹಣ ಎಲ್ಲವನ್ನೂ ಹತ್ತಿರದಿಂದ ಕಂಡರೂ ಸಹ ಸರಳತೆಯ ಪ್ರತೀಕದಂತಿದ್ದ ಚೆನ್ನಮ್ಮನವರು ಇವತ್ತಿಲ್ಲ. ಆಸಿಡ್ ದಾಳಿಯಿಂದಲೂ ಕೂಡ ಧೃತಿಗೆಡದೆ ಎಲ್ಲವನ್ನೂ ಸಹಿಸಿ ಸಾಗಿದ್ದ ಚೆನ್ನಮ್ಮನವರು ದೇವೇಗೌಡರ ದೊಡ್ಡ ಕುಟುಂಬದ ಹೆಮ್ಮರವಾಗಿ ಇದ್ದರು. ತುಂಬು ಕುಟುಂಬದಲ್ಲಿ ಬದುಕಿ ಬಾಳಿದ ಚೆನ್ನಮ್ಮನವರು ಸೋಲು, ಗೆಲುವು, ನೋವು, ನಲಿವು ಎಲ್ಲವನ್ನೂ ಸರಳವಾಗಿಯೇ ಸ್ವೀಕರಿಸಿದ್ದ ಚೆನ್ನಮ್ಮನವರು ಇವತ್ತು ವಿಧಿವಶರಾಗಿದ್ದಾರೆ. ಅವರ ಆತ್ಮಕ್ಕೆ ನಾಡಿನ ಅನೇಕ ಗಣ್ಯರು ಕಂಬನಿ ಮಿಡಿದಿದ್ದಾರೆ. ನಾಡಿನ ಅನೇಕ ರಾಜಕಾರಣಿಗಳು ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ಚೆನ್ನಮ್ಮನವರ ಈ ಅಗಲಿಕೆಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸಿದ್ದಾರೆ. ರಾಜದಾರಿ TV, ಅಡೆತಡೆ ಇಲ್ಲದ ಪ್ರಜಾದಾರಿ.